ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದೊಂದು ಸಾರಿ ಕುಚ್ಚು ಕಟ್ಟುವ ಅಂದರೆ ಜಿಗ್ಜಾಕ್ ಹಾಕಿ ಸಾರಿ ಕುಚ್ಚು ಕಟ್ಟಲಿಕ್ಕೆ ನೋಡಿ. ಜಿಗ್ಜಾಕ್ ಹಾಕಿ ಶಾಪಿಂದ ತಂದಿದ್ದಾರೆ. ಹಸ್ಬೆಂಡ್ ಜಿಗ್ಜಾಕ್ ಹಾಕಿ ಶಾಪಿಂದ ತಂದಿದ್ದಾರೆ. ಇದಕ್ಕೆ ನಾವು ಇವತ್ತು ಕುಚ್ಚು ಕಟ್ಟುವ ಅಂದರೆ ಸಾರಿಯಿಂದ ಥ್ರೆಡ್ ತೆಗೆದಲ್ಲ, ಎಕ್ಸ್ಟ್ರಾ ಥ್ರೆಡ್ ಹಾಕಿ ನಾವು ಇವಾಗ ಜಿಗ್ಜಾಕ್ ಮಾಡಿದ ಸಾರಿಗೆ ಸಾರಿ ಕುಚ್ಚು ಕಟ್ಟುವ. ಇವಾಗ ನೋಡಿ ಯಾವ ಥರ ಸಾರಿ ಕುಚ್ಚು ಜಿಗ್ಜಾಕ್ ಹಾಕಿ ಕಟ್ಟುದಂತ ಇವತ್ತು ನಾನು ಹೇಳ್ತೇನೆ, ಯಾವ ಥರ ಕಟ್ಟುವುದು ಅಂತ. ಬನ್ನಿ ನಾವು ಇವತ್ತು ಸಾರಿ ಕುಚ್ಚು ಕಟ್ಟುವ ಅಂತ ಬನ್ನಿ. ನೋಡಿ ಈ ಥರ ಇದೆ ಸಾರಿ ನೋಡಿ, ಕಲರೆಲ್ಲ ಈರುಳ್ಳಿ ಕಲರ್ ಸಾರಿ ನೋಡಿ, ಚೆನ್ನಾಗಿದೆ ನೋಡಿ. ಹೆಂಗಸರಿಗಂತೂ ಸಾರಿ ಅಂದರೆ ತುಂಬ ಇಷ್ಟ ಎಲ್ರಿಗೂ. ನೋಡಿ ಚೆನ್ನಾಗಿದೆ ಸಾರಿ ಈರುಳ್ಳಿ ಕಲರ್. ಈಗ ನಾನು ಇದೇ ಕಲರ್ ಈರುಳ್ಳಿ ಕಲರೇ ಥ್ರೆಡ್ ತಗೊಂಡಿದ್ದೇನೆ ನೋಡಿ, ಈರುಳ್ಳಿ ಕಲರೇ ಥ್ರೆಡ್ ತಗೊಂಡಿದ್ದೇನೆ ನೋಡಿ. ಈ ಥರ ಒಂದು ಥ್ರೆಡ್ ಸಾರಿ ಕಲರೇ ಥ್ರೆಡ್ ತಗೊಳ್ಬೇಕು. ಬಾರ್ಡ್ರ್ ಕಲರ್ ಬೇಕಾದರೆ ಬಾರ್ಡ್ರ್ ಕಲರ್ ಮಿಕ್ಸ್ ಮಾಡ್ಬೋದು. ಅವರಿಗೆ ಸಾರಿ ಕಲರ್ ಮಾತ್ರ ಸಾಕಂತೆ, ಅದಕ್ಕೆ ನಾನು ಒಂದು ಕಲರ್ ಮಾತ್ರ ಥ್ರೆಡ್ ತಗೊಂಡಿದ್ದೇನೆ ನೋಡಿ, ಈರುಳ್ಳಿ ಕಲರ್ ಥ್ರೆಡ್ ಮಾತ್ರ ತಗೊಂಡಿದ್ದೇನೆ. ಮತ್ತು ಸಾರಿ ಕುಚ್ಚು ಕಟ್ಟಲಿಕ್ಕೆ ಜರಿ ಥ್ರೆಡ್ ತಗೊಂಡಿದ್ದೇನೆ ನೋಡಿ. ಮತ್ತು ಫ್ಯಾಬ್ರಿಕ್ ಗಮ್ ನೋಡಿ, ಫ್ಯಾಬ್ರಿಕ್ ಗಮ್ ತಗೊಂಡಿದ್ದೇನೆ ಅಂಟಿಸಲಿಕ್ಕೆ. ಥ್ರೆಡ್ 72 ಎಳೆ ಸುತ್ತಕೊಂಡು ಥ್ರೆಡ್ಡನ್ನು ನಾವು ಈ ಫ್ಯಾಬ್ರಿಕ್ ಗಮ್ಮಿಂದ ಅಂಟಿಸ್ಕೋಬೇಕು. ಹಾಗಾದರೆ ಈಸಿ ಆಗುತ್ತೆ ನಮಗೆ ಸಾರಿ ಕುಚ್ಚು ಕಟ್ಟಲಿಕ್ಕೆ, ಅಂದರೆ ಜಿಗ್ಜಾಕ್ ಹಾಕಿದ್ದ ಸಾರಿ ಕುಚ್ಚು ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಥ್ರೆಡ್ ಆಚೆ ಈಚೆ ಆಗ್ತದೆ. ನಾವು ಇದು ನೀಡಲಿಗೆ ಹಾಕುವಾಗ ಆಚೆ ಈಚೆ ಆಗ್ತದೆ, ಕಷ್ಟ ಆಗ್ತದೆ ಕುಚ್ಚು ಕಟ್ಟಲಿಕ್ಕೆ. ನಾವು ಈ ಫ್ಯಾಬ್ರಿಕ್ ಗಮ್ಮಿನಿಂದ ಅಂಟಿಸ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಸಾರಿ ಕುಚ್ಚು ಕಟ್ಟಲಿಕ್ಕೆ. ಅದಕ್ಕೆ ನಾನು ಫ್ಯಾಬ್ರಿಕ್ ಗಮ್ ತಗೊಂಡಿದ್ದೇನೆ ನೋಡಿ, ಒಂದು ನೀಡಲ್ ತಗೊಂಡಿದ್ದೇನೆ. ಇಷ್ಟು ಬೇಕು ನಮಗೆ ಐಟಮ್ಮು ನಾವು ಸಾರಿ ಕುಚ್ಚು ಕಟ್ಟಲಿಕ್ಕೆ. ಇವಾಗ ಇದನ್ನು ನಾವು ಈ ಥ್ರೆಡ್ಡನ್ನು 72 ಎಳೆ ಒಂದು ರಟ್ಟಿನ ಮುಖಾಂತರ ಸುತ್ಕೋಬೇಕು. ತೋರಿಸ್ತೇನೆ ನಾನು ಯಾವ ಥರ ರಟ್ಟಿನ ಮುಖಾಂತರ ಸುತ್ಕೊಳ್ಳೋದು ಈ ಥ್ರೆಡ್ಡನ್ನು ಅಂತ ತೋರಿಸ್ತೇನೆ ನಿಮಗೆ. ಇವಾಗ ಬನ್ನಿ, ಇವಾಗ ನಾವು ಥ್ರೆಡ್ ಸುತ್ಕೊಳ್ಳು ಅಂದರೆ ರಟ್ಟಿನ ಮುಖಾಂತರ ಥ್ರೆಡ್ ಸುತ್ಕೋಬೇಕು ನೋಡಿ. ಈ ಥರ ಇಟ್ಕೊಂಡು ಥ್ರೆಡ್ಡನ್ನು ಇವಾಗ ನಾವು 72 ಎಳೆ ಸುತ್ಕೊಳ್ಬೇಕು ನಾವು. ಇವಾಗ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 63, 64, 65, 66, 67, 68, 69, 70, 71, 72 ಎಳೆ ಸುತ್ತಕೊಂಡ್ರೆ ಸಾಕು. ಅಷ್ಟು ಸುತ್ತಕೊಂಡ್ರೆ ಸಾಕಾಗುತ್ತೆ ನಮಗೆ. ಸುತ್ತಕೊಂಡು ಇವಾಗ ಸಿಸರ್ ಮೂಲಕ ಕಟ್ ಮಾಡ್ಕೋಬೇಕು. ಇವಾಗ ನಾವು ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿಂದ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇಲ್ಲಿಂದ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇವಾಗ ನೀವು ಇದನ್ನು ನಾವು ಅಂಟಿಸ್ಕೋಬೇಕು ಫ್ಯಾಬ್ರಿಕ್ ಗಮ್ ಮುಖಾಂತರ ನೋಡಿ. ಈ ಗಮ್ ಹಾಕಿ ಅಂಟಿಸ್ಕೋಬೇಕು ನೋಡಿ, ಈ ಥರ ಅಂಟಿಸ್ಕೋಬೇಕು. ಈ ಥರ ಸಾಕು, ಇಷ್ಟು ಅಂಟಿಸ್ಕೊಂಡ್ರೆ ಸಾಕು. ನಮಗೆ ನೀಡಲಿಗೆ ಥ್ರೆಡ್ ಈಸಿಯಾಗಿ ಹೋಗುತ್ತೆ. ಈ ಥರ ನಾವು ಅಂಟಿಸ್ಕೊಂಡ್ರೆ ನೀಡಲಿಗೆ ಥ್ರೆಡ್ ಹಾಕ್ಲಿಕ್ಕೆ ಕಷ್ಟಪಡಬೇಕು ಅಂತ ಇಲ್ಲ. ಅಂದರೆ ತುಂಬ ಥ್ರೆಡ್ ಇದೆಲ್ಲ ಸುತ್ಕೊಂಡದ್ದು, ಅದು ನೀಡಲಿಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನಾವು ಈ ಥರ ಫ್ಯಾಬ್ರಿಕ್ ಗಮ್ಮಿನಿಂದ ಅಂಟಿಸ್ಕೋಬೇಕು, ಈಸಿ ಆಗುತ್ತೆ ನಮಗೆ. ನೀಡಲಿಗೆ ಥ್ರೆಡ್ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಈ ಥರ ಅಂಟಿಸ್ಕೋಬೇಕು ನಾವು. ಅಂಟಿಸಿ ಇಡಬೇಕು. ಇದೇ ಥರ ಸುತ್ತಕೊಂಡು ಒಂದು ಅಂದಾಜು ಎಷ್ಟು ಬೇಕು ನಮಗೆ, ಒಂದು
ಒಂದು 70 ಸಾರಿ ಸಾರಿ ಒಂದು 72 ಎಳೆ ಒಂದು 7-8 ಸಾರಿ ಸುತ್ತಕೊಂಡು ಇಡಬೇಕು ನಾವು. ಅಷ್ಟಿಟ್ಟರೆ ಸಾಕಾಗುತ್ತೆ. ಒಂದು ಸಾರಿ 72 ಎಳೆ ಸುತ್ಕೊಂಡು, ಇವಾಗ 2ನೇ ಸಾರಿ ನೋಡಿ, ಒಂದು 8 ಸಾರಿ ಇದೇ ಥರ 72 ಎಳೆ ಸುತ್ಕೊಂಡು ಇಡಬೇಕು. ಬೇಕಾದರೆ ಮತ್ತೆ ಥ್ರೆಡ್ ಬೇಕು ಅಂತ ಆದರೆ ಸಾಕಾಗುತ್ತೆ. ಅಷ್ಟು ಸಾಕಾಗದಿದ್ದರೆ ನೆಕ್ಸ್ಟು ವಾಪಸ್ಸು 72 ಎಳೆ ಸುತ್ಕೊಂಡ್ರೆ ಆಯಿತು. ಅಂದರೆ ಇಲ್ಲ ಇದು ಥ್ರೆಡ್ ವೇಸ್ಟ್ ಆಗುತ್ತಲ್ಲ, ವೇಸ್ಟ್ ಆಗೋದಿಲ್ಲ ಅಂದರೆ ನಾವು ಅಂಟಿಸಿಟ್ರೆ ಅದು ಚಿಕ್ಕಾಗಿ ಬಿಡ್ತದೆ. ಅದಕ್ಕೆ ಒಂದು 8 ಸಾರಿ ನಾವು ಸುತ್ತಕೊಂಡು 72 ಎಳೆ ಇಟ್ಕೊಂಡ್ರೆ ಮತ್ತೆ ಬೇಕಾದರೆ ನಮಗೆ ಸುತ್ಕೋಬೋದು. ಅಷ್ಟು ಸಾಕಾಗುತ್ತೆ ನಮಗೆ ಸೆರಗಿಗೆ ಜಿಗ್ಜಾಗ್ ಹಾಕಿದ್ದಕ್ಕೆ ಕಟ್ಟಲಿಕ್ಕೆ. ಒಂದು 8 ಸಾರಿ 72 ಎಳೆ ಸುತ್ಕೊಂಡ್ರೆ ದಾರ ಒಳಗೆ ಸಾಕಾಗ್ತದೆ. ಬೇಕಾದರೆ ಮತ್ತೆ ನಾವು ಸುತ್ಕೊಂಡ್ರೆ ಆಯಿತು. ನೋಡಿ, ನಾನು ವಾಪಸ್ ಸುತ್ಕೊಳ್ತಾ ಇದ್ದೇನೆ. ಒಂದು ಸಾರಿ ಸುತ್ಕೊಂಡೆ, ಇನ್ನು ಇದೇ ಥರ ಒಂದು 8 ಸಾರಿ ಸುತ್ಕೊಂಡು ಇಟ್ಕೊಂಡ್ರೆ ಆಯಿತು. ನೋಡಿ, ಅದೇ ಥರ ಸುತ್ಕೊಂಡ್ರೆ ಆಯಿತು. ರಟ್ಟಲ್ಲಿ ಸುತ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಕೆಲವರು ಬೇರೆ ಬೇರೆದಕ್ಕೆಲ್ಲ ಸುತ್ಕೊಳ್ತಾರೆ. ನಾನು ಜಾಸ್ತಿ ರಟ್ಟಿಗೆ ಸುತ್ಕೊಳ್ಳೋದು, ನನಗೆ ಅದೇ ಅಭ್ಯಾಸ ಆಗಿ ಹೋಗಿದೆ. ಸಾಕು, 72 ಎಳೆ ಆಯಿತು, ಸಾಕು. ಇವಾಗ ಇದನ್ನು ಅದೇ ಥರ ಅಂಟಿಸಿದರೆ ಆಯಿತು. ಅಂಟಿಸಿ ಇದೇ ಥರ ಎಲ್ಲದೊಂದು ಕಡೆ ಇಟ್ಕೋಬೇಕು. ಎರಡು ಸಾರಿ ಸುತ್ಕೊಂಡು ಇವಾಗ 3ನೇ ಸಾರಿ ನೋಡಿ, 3, 4, 5 ಸುತ್ಕೊಂಡೆ. ಬೇಕಾದರೆ ಮತ್ತೆ ಸುತ್ಕೊಂಡ್ರೆ ಆಯಿತು. ಇಷ್ಟು ಸಾಕಾಗುತ್ತೆ ನಮಗೆ. ಮತ್ತೆ ಬೇಕು ಅಂದರೆ ಮತ್ತೆ ಸುತ್ಕೊಂಡ್ರೆ ಆಯಿತು. ಇಲ್ಲಾಂದರೆ ನಾವು ಸುತ್ತಿಟ್ಟರೆ ವೇಸ್ಟ್ ಆಗುತ್ತೆ. ಅದು ಸುತ್ಕೊಂಡ ಚಿಕ್ಕೆಲ್ಲ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸುತ್ಕೊಂಡ್ರೆ ಆಯಿತು. ಮತ್ತೆ ಬೇಕಾದರೆ ಸುತ್ಕೊಂಡ್ರೆ ಆಯಿತು. ಇದು 72 ಎಳೆ ಸೂಜಿಗೆ ಹಾಕಿದಾಗ ನಾವು ಪೋಣಿಸಿ ಇದು ಸಾರಿಗೆ ಹಾಕುವಾಗ 142 ಎಳೆ ಆಗುತ್ತೆ. ನಾವು ಡಬಲಲ್ಲಿ ಹಾಕುವಾಗ ಅಷ್ಟು ಸಾಕು, ದಪ್ಪ ಸಾಕಾಗುತ್ತೆ.
ನೋಡಿ ಅಂಟಿಸಿ ಈ ಥರ ನಾನು ಮೆಷಿನಲ್ಲಿ ಇಟ್ಕೊಂಡಿದ್ದೇನೆ ನೋಡಿ. ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು, ನೆಲದಲ್ಲಿ ಕೂಡ ಇಟ್ಕೋಬೋದು ಅಂಟಿಸಿ. ಇಲ್ಲದ್ರೆ ಒಂದು ರಟ್ಟಿಗೆ ಈ ಥರ ಅಂಟಿಸಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಒಣಗಿದೆ ಅಂದರೆ ಒಂದೊಂದು ತೆಗೆದು ನಾವು ಕಟ್ಟುವಾಗ ಥ್ರೆಡ್ಡಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ. ಸಾರಿ ಕುಚ್ಚು ಕಟ್ಟುವ ನಾವು ಸಾರಿಯ ಮೇಲ್ಗಡೆ ಭಾರಕ್ಕೆ ಏನಾದರೂ ಇಟ್ಕೋಬೇಕು, ಇಲ್ಲದೆ ಸಾರಿ ಜಾರುತ್ತಲ್ಲ, ಅದಕ್ಕೆ ಮಡಿಸಿ ಇಟ್ಕೊಂಡು ಸಾರಿಯ ಮೇಲೆ ದಿಂಬ ಏನಾದರೂ ಒಂದು ಬಾಕ್ಸ್ ಏನಾದರೂ ಇಟ್ಕೊಳ್ಬೇಕು. ನಾನು ದಿಂಬು ಇಟ್ಕೊಂಡಿದ್ದೇನೆ ನೋಡಿ. ಈ ಥರ ಇಟ್ಕೊಂಡ್ರೆ ಜಾರುವುದಿಲ್ಲ ಸಾರಿ, ಇಲ್ಲದ್ರೆ ನಾವು ಮಡಿಸಿಡುವಾಗ ಸಾರಿ ಜಾರುತ್ತೆ ನೋಡಿ. ಈ ಥರ ಇಟ್ಕೋಬೇಕು ಮೇಲ್ಗಡೆ ಭಾರಕ್ಕೆ, ಸಾರಿ ಜಾರುವುದಿಲ್ಲ, ಇಲ್ಲ ಜಾರುತ್ತೆ ಸಾರಿ ನಾವು ಕಟ್ಟುವಾಗ. ಇವಾಗ ನಾವು ಇಲ್ಲಿಗೆ ಥ್ರೆಡ್ ಮುಖಾಂತರ ಥ್ರೆಡ್ ಹಾಕಬೇಕು ಇಲ್ಲಿ ನೋಡಿ. ಹಾಕಿ ಸಾರಿ ಕುಚ್ಚು ಕಟ್ಟಬೇಕು ನೋಡಿ. ಈ ಥರ ಇಲ್ಲಿಗೆ ಕಟ್ಟಬೇಕು. ಇವಾಗ ನೀಡಲಿಗೆ ಥ್ರೆಡ್ ಹಾಕುವ. ನಾವು ಸುತ್ತಿಟ್ಕೊಂಡಂಥ ಥ್ರೆಡ್ಡನ್ನು ಹಾಕುವ. 72 ಸುತ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ನಾವು ನೀಡಲಿಗೆ ಹಾಕ್ಕೋಬೇಕು ನೋಡಿ. ಈ ಥರ ಈಸಿ ಆಗುತ್ತೆ ನೋಡಿ ಹಾಕ್ಕೊಳ್ಳಿಕ್ಕೆ ನೋಡಿ. ಈಸಿಯಲ್ಲಿ ಹೋಗುತ್ತೆ ನಾವು ಆ ಥರ ಅಂಟಿಸಿಕೊಂಡ್ರೆ ನೋಡಿ. ಈಸಿಯಲ್ಲಿ ಹೋಗುತ್ತೆ. ಇಲ್ಲಾಂದರೆ ನಾವು ಕಷ್ಟಪಡಬೇಕಾಗ್ತದೆ. ಅಂಟಿಸ್ಕೊಳ್ಳದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ನಾವು ಥ್ರೆಡ್ಡನ್ನು ನೀಡಲಿಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಈ ಥರ ಅಂಟಿಸ್ಕೊಂಡ್ರೆ ಈಸಿ ಆಗುತ್ತೆ ನಾವು ನೋಡಿ. ಈ ಥರ ಅಂಟಿಸ್ಕೊಂಡು ಈ ಥರ ಹಾಕಲಿಕ್ಕೆ ಈಸಿ ಆಗುತ್ತೆ ನೋಡಿ. ಇವಾಗ ಹಾಕುವ ಸಾರಿಗೆ ಕುಚ್ಚು ಕಟ್ಟುವ. ಇವಾಗ ಈ ಥ್ರೆಡ್ಡನ್ನು ಇಳಿಸುವ ನೋಡಿ. ನಾವು ಸಾರಿಯನ್ನು ಯಾವಾಗಲೂ ಅಡಿಭಾಗ ಇಟ್ಕೋಬೇಕು, ಅಂದರೆ ಉಲ್ಟಾ ಸೈಡ್ ಇಟ್ಕೋಬೇಕು, ಸೀದಾ ಸೈಡ್ ಇಟ್ಕೋಬಾರ್ದು. ನಾವು ಕಟ್ಟುವಾಗ ನಾವು ಕಟ್ಟಿದ ಜರಿ ಥ್ರೆಡ್ ಎಲ್ಲ ಅಡಿಭಾಗಕ್ಕೆ ಸಿಗಬೇಕು, ಅದು ಮೇಲ್ಭಾಗಕ್ಕೆ ಕಾಣಬಾರ್ದು. ನಾವು ಕಟ್ಟುವಂಥ ಜರಿ ಥ್ರೆಡ್ಡಲ್ಲಿ ಕಟ್ತೇವಲ್ಲ ಸಾರಿ ಕುಚ್ಚು ಕಟ್ಟುವಾಗ, ಅದು ಮೇಲ್ಗಡೆ ಕಾಣಬಾರ್ದು. ನಾವು ಕಟ್ಟುವ ಥ್ರೆಡ್ ಮೇಲ್ಗಡೆ ಕಾಣಬಾರ್ದು. ಅದಕ್ಕೆ ನಾವು ಉಲ್ಟಾ ಸೈಡ್ ಇಟ್ಕೋಬೇಕು, ಸೀದಾ ಸೈಡ್ ಇಟ್ಕೋಬಾರ್ದು ಸಾರಿನ ನೋಡಿ. ಈ ಥರ ಇಟ್ಕೋಬೇಕು, ಸೀದಾ ಸೈಡ್ ಇಟ್ಕೋಬಾರ್ದು. ಈ ಥರ ಇಟ್ಕೊಂಡು ಕಟ್ಟಬೇಕು ನಾವು ಸಾರಿ ಕುಚ್ಚನ್ನು ನೋಡಿ. ಇಷ್ಟು ಬಿಟ್ಟು ಈ ಬೆರಳು ಹೀಗೆ ಇಟ್ಕೊಂಡು ಹೆಬ್ಬೆರಳನ್ನು ಇಟ್ಕೊಂಡು ಇಷ್ಟು ಬಿಡಬೇಕು ನಾವು ಕುಚ್ಚಿಳಿಸುವಾಗ. ಇಷ್ಟು ಬಿಟ್ಟು ನಾವು ಕುಚ್ಚಿಳಿಸಬೇಕು ನೋಡಿ. ಇಷ್ಟು ಬಿಡಬೇಕು. ಹೆಬ್ಬೆರಳ ಇಡುವಷ್ಟು ಬಿಟ್ಟು ನಾವು ನೀಡಲ್ನ ಮುಖಾಂತರ ನೋಡಿ ಈ ಥರ ನೀಡಲ್ ಹಾಕಿ ಈ ಥರ ಮಾಡಬೇಕು ನೋಡಿ. ಈ ಥರ ನೀಡಲ್ ಮುಖಾಂತರ ಥ್ರೆಡ್ಡನ್ನು ಹಾಕ್ಕೋಬೇಕು ನೋಡಿ. ಇಷ್ಟು ಗ್ಯಾಪ್ ಬಿಟ್ಟಿದ್ದೇನೆ ನೋಡಿ ನಾನು ನೋಡಿ. ಇಷ್ಟು ಬಿಟ್ಟು ಹೆಬ್ಬೆರಳ ಇಡುವಷ್ಟು ಬಿಟ್ಟು ಸಾರಿ ಕುಚ್ಚು ಕಟ್ಟಬೇಕು. ಬದಿಗೆ ನಾವು ಕಟ್ಟಬಾರ್ದು, ಸ್ವಲ್ಪ ಬಿಟ್ಟು ನಾವು ಸಾರಿ ಕುಚ್ಚಿಳಿಸಬೇಕು. ಇಷ್ಟು ಸಾಕು ನೋಡಿ. ಇದು ಅಂದರೆ ಬೇಬಿ ಕುಚ್ಚು, ದೊಡ್ಡ ದೊಡ್ಡ ಕುಚ್ಚಲ್ಲ, ಬೇಬಿ ಕುಚ್ಚಿದ್ದು. ಜಿಗ್ಜಾಗ್ ಹಾಕಿ ಇದು ಬೇಬಿ ಕುಚ್ಚು ಕಟ್ಟೋದು ನೋಡಿ. ಈ ಥರ ಮೂರು ಸಲ ಗಂಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. 3 ಸಲ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ. ಎಷ್ಟು ವರ್ಷ ಆದರೂ ಉದುರು ಬೀಳೋದಿಲ್ಲ ನಮ್ಮ ಸಾರಿ ಕುಚ್ಚು ನೋಡಿ. ಈ ಥರ ಟ್ರಿಮ್ ಮಾಡ್ಕೋಬೇಕು. ಇದಂದರೆ ಬೇಬಿ ಕುಚ್ಚಲ್ಲ, ಸಣ್ಣ ಕುಚ್ಚು. ಇಷ್ಟು ಸಾಕು ನಮಗೆ ನೋಡಿ. ಇಷ್ಟು ಗ್ಯಾಪ್ ಬಿಟ್ಟು ನಾನು ಕಟ್ಟಿದ್ದೇನೆ ನೋಡಿ. ಗ್ಯಾಪ್ ಬಿಡಬೇಕು, ಬದಿಗೆ ಯಾವತ್ತೂ ನಾವು ಹಾಕಬಾರ್ದು.
ಇದೇ ಥರ ಇದನ್ನು ಹಾಕಿದರೆ ಆಯಿತು. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ, ಬರುತ್ತೆ ನೋಡಿ ಈ ಥರ. ಹೆಬ್ಬೆರಳನ್ನು ಇಟ್ಟೇ ಮಾಡಬೇಕು. ಹೆಬ್ಬೆರಳ ಇಡುವಷ್ಟು ಬಿಟ್ಟು ನೋಡಿ, ಇಷ್ಟು ಬಿಟ್ಟು ಹೆಬ್ಬೆರಳು ಇಡುವಷ್ಟು ಬಿಟ್ಟು ನೀಡಲ್ ಹಾಕಬೇಕು ನೋಡಿ. ಈ ಥರ ನೂಲು ಹಾಕ್ತಾ ಬರಬೇಕು, ನೀಡಲ್ ತೂರಿಸಿ ನೋಡಿ. ಸ್ವಲ್ಪ ಪ್ರೆಸ್ ಮಾಡಿದರೆ ಈ ಥರ ಸ್ವಲ್ಪ ಮೂವ್ ಮಾಡಿದರೆ ಬರುತ್ತೆ ಅದು ನೋಡಿ. ನೋಡಿ ಈ ಥರ ಬೇಬಿ ಕುಚ್ಚು ಕಟ್ಟಲಿಕ್ಕೆ ತುಂಬ ಈಸಿ. ಜಿಗ್ಜಾಗ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ತುಂಬ ಈಸಿ ಅದು. ಅಂದರೆ ಸಾರಿಯಿಂದ ಥ್ರೆಡ್ ತೆಗೆದು ಕಟ್ಟಲಿಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ. ಇದು ಸ್ವಲ್ಪ ಈಸಿ ಆಗುತ್ತೆ, ನಿಮಗೆ ಬೇಗ ಆಗುತ್ತೆ. ಈ ಥರ ಸಾರಿ ಕುಚ್ಚು ಕಟ್ಟಲಿಕ್ಕೆ ಬೇಗ ಆಗುತ್ತೆ. ಅದೇ ಥರ ಇದನ್ನು ಕಟ್ಟಿದರೆ ಆಯಿತು. ಈ ಥರ ಸುತ್ತಕೊಂಡು ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಗಂಟು ಹಾಕ್ಕೊಂಡ್ರೆ ಆಯಿತು ನೋಡಿ. 3 ಗಂಟು ಹಾಕಿದರೆ ಸಾಕಾಗುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ. ಥ್ರೆಡ್ ಯಾವತ್ತೂ ಬಿದ್ದು ಹೋಗಲ್ಲ ನೋಡಿ. 3 ಸಾರಿ ಗಂಟು ಹಾಕಿದರೆ ಸಾಕು. ಈ ಥರ ತುದಿ ತನಕ ತಂದು ಕಟ್ಟಬೇಕು ನೋಡಿ. ಈ ಥರ ತುದಿ ತನಕ ತರಬೇಕು ನೋಡಿ. ಇಲ್ಲಿದೆ ನೋಡಿ, ತುದಿ ತನಕ ತರಬೇಕು. ಥ್ರೆಡ್ಡನ್ನು ತುದಿ ತನಕ ತಂದು ಕಟ್ ಮಾಡಬೇಕು ನೋಡಿ, ಟ್ರಿಮ್ ಮಾಡಬೇಕು ನೋಡಿ. ತುದಿ ತನಕ ಬಂದಿದ್ದೇನೆ, ತುದಿ ತನಕ ತಂದು ಕಟ್ಟಿ ಟ್ರಿಮ್ ಮಾಡಿದರೆ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅದೇ ಥರ ಕಟ್ತಾ ಬರಬೇಕು ನೋಡಿ. ಫಿನಿಶಿಂಗ್ ಎಲ್ಲ ಆದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕಿಂತ ಕೂಡ ದಪ್ಪ ದಪ್ಪವಾಗಿ ಕಟ್ಟಲಿಕ್ಕಾಗ್ತದೆ, ಇದಕ್ಕೊಂದು ಸ್ವಲ್ಪ ದಪ್ಪವಾಗಿ ಕಟ್ಟಲಿಕ್ಕಾಗ್ತದೆ. ಅದು ಇದಕ್ಕಿಂತಲೂ ಚೆನ್ನಾಗಿ ಕಾಣ್ತದೆ ನೋಡಿ. ಶಾರ್ಟಾಗಿ ಸಿಂಪಲಾಗಿ ಬೇಬಿ ಕುಚ್ಚಿ ಯಾವ ಥರ ಕಾಣ್ತಾ ಇದೆ ನೋಡಿ. ಅದೇ ಥರ ಕಟ್ತಾ ಬಂದರೆ ಆಯಿತು. ನಾನು ಹಾಕಿದ ಸಾರಿ ಕುಚ್ಚು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.